ಮಯೂರ ಬೇಕರಿಗೆ ದಿಢೀರ್ ಭೇಟಿ ಕೊಟ್ಟ ತಹಶೀಲ್ದಾರ್ ಮಂಜುನಾಥ್. ಬೇಕರಿ ಒಳಗೆ ಗೃಹ ಬಳಕೆ ಸಿಲಿಂಡರ್ ಬಳಕೆ ಪತ್ತೆ. ಅವಧಿಯೇ ಇಲ್ಲದ ಚಾಕೊಲೇಟ್ಗಳು ವಶ. ಕೇಕ್ಗಳಲ್ಲಿ ಮಿತಿ ಮೀರಿದ ಫುಡ್ ಕಲರ್ ಬಳಕೆ ಆರೋಪ. ಗ್ರಾಹಕರ ಆರೋಗ್ಯದ ಜೊತೆ ಚೆಲ್ಲಾಟವಾಡ್ತಾ ಇರುವ ಮಯೂರ ಬೇಕರಿ. ಮಯೂರ ಬೇಕರಿಗೆ 3ನೇ ನೋಟಿಸ್ ಜಾರಿ. 5,000 ರೂಪಾಯಿ ದಂಡ ವಿಧಿಸಿದ ಅಧಿಕಾರಿಗಳು. ಮತ್ತೆ ಇದೇ ರೀತಿ ಕಂಡು ಬಂದ್ರೆ ಬೇಕರಿ ಸೀಸ್ ಮಾಡುವ ಎಚ್ಚರಿಕೆ. ಹೌದು ವೀಕ್ಷಕರೇ, ಕೊರಟಗೆರೆ ಪಟ್ಟಣದ ಮಯೂರ ಬೇಕರಿಯಲ್ಲಿ ಕಳಪೆ ಗುಣಮಟ್ಟದ ಆಹಾರ ಪದಾರ್ಥಗಳು ಮಾರಾಟವಾಗ್ತಾ ಇವೆ ಎಂಬ ಸಾರ್ವಜನಿಕರ ದೂರಿನ ಮೇರೆಗೆ ತಹಶೀಲ್ದಾರ್ ಮಂಜುನಾಥ್ ಹಾಗೂ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಉಮೇಶ್ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಪರಿಶೀಲನೆ ವೇಳೆ ಬೇಕರಿ ಒಳಗೆ ಗೃಹ ಬಳಕೆ ಸಿಲಿಂಡರ್ ಬಳಕೆ ಮಾಡ್ತಾ ಇರುವುದು, ಅವಧಿಯೇ ಇಲ್ಲದ ಚಾಕೊಲೇಟ್ಗಳು ಹಾಗೂ ವಿವಿಧ ರೀತಿಯ ಫುಡ್ ಕಲರ್ಗಳು ಪತ್ತೆಯಾಗಿವೆ ಎನ್ನಲಾಗಿದೆ. ಕೇಕ್ ಹಾಗೂ ಇತರೆ ತಿನಿಸುಗಳಲ್ಲಿ ಮಿತಿ ಮೀರಿದ ಬಣ್ಣ ಬಳಕೆ ಮಾಡ್ತಾ ಇರುವ ಆರೋಪವೂ ಕೇಳಿ ಬಂದಿದೆ. ಈ ಹಿಂದೆಯೂ ಹಳಸಿದ ಆಹಾರ ಪದಾರ್ಥಗಳನ್ನು ಗ್ರಾಹಕರಿಗೆ ಮಾರಾಟ ಮಾಡಲಾಗ್ತಾ ಇದೆ ಎಂಬ ವರದಿಯನ್ನ ನಮ್ಮ ವಾಹಿನಿ ಪ್ರಸಾರ ಮಾಡಿತ್ತು. ಆ ವೇಳೆ ಆಹಾರ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ನೋಟಿಸ್ ನೀಡಿ ಎಚ್ಚರಿಕೆ ನೀಡಿದ್ರು. ಆದರೂ ಬೇಜವಾಬ್ದಾರಿತನದಿಂದ ಪದೇ ಪದೇ ನಿಯಮ ಉಲ್ಲಂಘನೆ ಮಾಡಲಾಗ್ತಾ ಇದೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪುರಸಭೆಯ ಅಧಿಕಾರಿಗಳು ಮಯೂರ ಬೇಕರಿಗೆ 3ನೇ ನೋಟಿಸ್ ನೀಡಿ 5,000 ರೂಪಾಯಿ ದಂಡ ವಿಧಿಸಿದ್ದು, ಮುಂದೆಯೂ ಇದೇ ರೀತಿ ಕಂಡು ಬಂದಲ್ಲಿ ಬೇಕರಿಯನ್ನ ಸೀಸ್ ಮಾಡುವುದಾಗಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಇನ್ನಾದರೂ ಮಯೂರ ಬೇಕರಿ ಮಾಲೀಕರು ಎಚ್ಚೆತ್ತುಕೊಳ್ತಾರೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಈಗಿನ ನಾವು ಕೊರಟಗೆರೆ ತಾಲೂಕಿನ ಕೊರಟಗೆರೆ ಪಟ್ಟಣ ವ್ಯಾಪ್ತಿಯಲ್ಲಿ ನಾನು ಹಾಗೂ ಕೊರಟಗೆರೆ ಪುರಸಭೆ ಮುಖ್ಯಾಧಿಕಾರಿಗಳಾದಂಥ ಉಮೇಶ್ ಅವರು, ನಮ್ಮ ಕಂದಾಯ ಅಧಿಕಾರಿಗಳು, ಈಗಿನ ಹಾಗೂ ನಮ್ಮ ಕೃಷಿ ಸಹಾಯಕ ನಿರ್ದೇಶಕರು ರಾಸಾಯನಿಕ ಗೊಬ್ಬರದ ಬಗ್ಗೆ ಪರಿಶೀಲನೆ ಮಾಡಬೇಕಾದ್ರೆ ಇಲ್ಲೇ ಇದ್ದಂಥ ಮಯೂರ ಬೇಕರಿಗೂ ಕೂಡ ಭೇಟಿ ಮಾಡಿದ್ದೀವಿ. ಏನು ಸಿಲಿಂಡರ್ನ ಬಳಕೆ ಆಗಿರ್ಬೋದು, ಗೃಹೋಪಯೋಗಿ ಸಿಲಿಂಡರ್ನ ಬಳಸ್ತಾ ಇದ್ದಾರೆ, ಹಾಗೂ ಏನು ಬೇಕರಿ ಐಟಮ್ಸ್ ಮಾಡ್ತಿದ್ದಾರೆ, ಕಲರ್ಸ್ ಆಗಿರ್ಬೋದು ಮತ್ತು ಪ್ರಿಸರ್ವೇಟಿವ್ಸ್ ಆಗಿರ್ಬೋದು, ಅದ್ರ ಬಗ್ಗೆ ಪರಿಶೀಲನೆ ಮಾಡೋಕ್ಕೆ ಈಗಾಗಲೇ ನಾನು ಅಧಿಕಾರಿಗಳಿಗೆ ಹೇಳಿದ್ದೀವಿ. ಮತ್ತು ಸಂಬಂಧಪಟ್ಟ ಆಹಾರ ಸುರಕ್ಷತಾ ಅಧಿಕಾರಿಗೂ ಕೂಡ ತಿಳಿಸಿ ಅದನ್ನು ಪರಿಶೀಲನೆ ಮಾಡಿಸ್ತೀವಿ. ಸಾರ್ವಜನಿಕರಲ್ಲಿ ಮನವಿ ಏನಂತಂದರೆ, ಅತಿ ಹೆಚ್ಚು ಕಲರ್ನ ಬಳಕೆ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಹಾಳಾಗುತ್ತೆ. ಅದರಲ್ಲಿ ಇರ್ತಕ್ಕಂಥ ಜೆಲ್ ಆಗಿರ್ಬೋದು ಮತ್ತು ಪ್ಲಾಸ್ಟಿಕ್ ಐಟಮ್ಸ್ ಆಗಿರ್ಬೋದು, ಅದರಿಂದ ನಿಮ್ಮ ಆರೋಗ್ಯಕ್ಕೆ ತೊಂದರೆಯಾಗಿ ಕ್ಯಾನ್ಸರ್ನಂಥ ಮಾರಕ ರೋಗಗಳು ಬರುವ ಸಂಭವ ಇರುತ್ತೆ. ಅದಕ್ಕೋಸ್ಕರ ತಾವು ಯಾವುದೇ ಬೇಕರಿ ಐಟಮ್ ಯೂಸ್ ಮಾಡಬೇಕಾದ್ರೆ ಅದರಲ್ಲಿ ಇರ್ತಕ್ಕಂಥ ಗುಣಮಟ್ಟವನ್ನು ನೋಡಿಕೊಂಡು ತಾವು ಸೇವನೆ ಮಾಡಬೇಕಂತೇಳಿ ನಾನು ಮನವಿ ಮಾಡ್ತೀನಿ. ಸಮಸ್ಯೆ ಆಗಿ ಅಧಿಕಾರಿಗಳು ಭೇಟಿ ಕೊಡಿದ್ರು. ಹೌದು, ಮತ್ತೆ ಅದೇ ಕೂಡ ಸಂದರ್ಭದಲ್ಲಿದ್ದೆ. ಬಟ್ ಆ ದಿನಕ್ಕೆ ಕಂಪೇರ್ ಮಾಡಿದರೆ ಇವತ್ತು ಅಷ್ಟೊಂದೇನು ನಮಗೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಆಗಿರೋಂಥದ್ದು ಐಟಮ್ಸ್ ಆಗಲಿ ಅಥವಾ ಎಕ್ಸ್ಪೈರಿ ಡೇಟ್ ಆಗಿರೋಂಥದ್ದು ಐಟಮ್ಸ್ ಆಗಲಿ ಸಿಕ್ಕಿಲ್ಲ. ನಮಗೆ ಸ್ವಲ್ಪ ಸಿಕ್ಕಿದಾವೆ, ಅದನ್ನ ಈಗ ಆಲ್ರೆಡಿ ನಮ್ಮ ಕಡೆಯಿಂದ ಸೀಸ್ ಮಾಡಿದ್ವಿ. ಮತ್ತು ಈ ಒಂದು ಮಯೂರ ಬೇಕರಿಲಿ ಗೃಹೋಪಯೋಗಿ ಸಿಲಿಂಡರ್ ಬಳಸ್ತಾ ಇದ್ರು, ಅದನ್ನು ಕೂಡ ಸೀಸ್ ಮಾಡಿ ಈಗ ಅಗತ್ಯ ಕಾನೂನು ಕ್ರಮ ಕೈಗೊಳ್ತೀವಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.